ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಲ್ಸ್ವಾಮಿ ಅಂತ, ಕುಂದೂರು. ಸಂಜನಾ ಅಂತ. ನಮಗೆ ಮೂರ್ ಜನ ಮಕ್ಕಳು. ಮೂರನೇಕಿ ಬಹಳ ಇದು ಮದುವೆ ಮಾಡೋಣ ಅಂತ, ಬೇಡ ಓದೋದು BE ಅಂತಂದೇಳಿ ಪ್ರಯತ್ನ ಮಾಡಿದ್ವಿ. ಆದ್ರೆ ನಾನು ಎಷ್ಟರ ಕಷ್ಟ ಬಿದ್ದು ಓದ್ತೀನಿ, ನೀನು ಓದ್ಸೋ ಜವಾಬ್ದಾರಿ ನಿಮ್ದು ಅಂತ ಹೇಳಿದ್ಮೇಲೆ ನಾನು ಈ ಟ್ರೈನಿಂಗಿಗೆ ಈ ಮೇಡಮ್ ಅವ್ರಿಗೆ ಹತ್ರ ಕಳ್ಸಿದೀನಿ. ಆದ್ರೆ ಒಂದ್ ಮಾತು ತಿಳ್ಕೊಬೇಕು, ಎಲ್ಲರೂ ಸ್ಟೂಡೆಂಟ್ ಇದ್ದಿದ್ರೆ ಎಲ್ಲರಿಗೂ ಹೇಳ್ತಿದ್ವಿ. ಆದ್ರೆ ತಂದೆ ತಾಯಿಗಳ ಮೂಲಕ ನಾನು ಈ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಯಾವ್ದೇ ತಂದೆ ತಾಯಿಗಳಿಗೆ ಸಾಕಷ್ಟು ಆಸೆ ಇರುತ್ತೆ. ನನ್ನ ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಅಂತ ಬೇರೆ ಜನರಿಗೆ ಇದ್ರಿಗೆ ಹೇಳಲಿಕ್ಕೆ ಅವ್ರಿಗೆ ತುಂಬಾ ಖುಷಿ ಅನಿಸ್ತತಿ. ಹೌದಾ? ಅದೊಂದು ದೊಡ್ಡ ಪ್ರೆಸ್ಟೀಜ್ ಅದು. ಯಾಕೆಂದ್ರೆ ಅವಾಗೆಲ್ಲ ಎಜುಕೇಶನ್ ಇರ್ಲಿಲ್ಲ, ಏನಿಲ್ಲ, ಬೇರೆ ಬಹಳ ದೂರ ಹೋಗ್ಬೇಕಾಗಿತ್ತು. ಇವಾಗ ಹಂಗಿಲ್ಲ. ಅಥವಾ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಒಳಗಡೆನೆ ಇಂಜಿನಿಯರಿಂಗ್ ಕಾಲೇಜ್ಗಳು ಇದಾವೆ. ಆದ್ರೆ ಒಂದು ಮೋಸ ಏನಾಗುತ್ತೆ ಅಂತ ಅಂದ್ರೆ, ಇಂಜಿನಿಯರಿಂಗ್ಗಳಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಚೆನ್ನಾಗಿರ್ತವೆ, ಅಲ್ಲೇ ಥರ್ಡ್ ಇಯರ್ಗೆ ಹೋಗ್ತಿದ್ದಂಕ್ಲೆ ಕೆಟ್ಟು ಬಿಡ್ತಾರೆ. ಅದೊಂದು ತಂದೆ ತಾಯಿಗಳಿಗೆ ಬಹಳ ಬೇಸರ ಅನಿಸ್ತತಿ ಒಂದು. ಆಮೇಲೆ ಬಹಳ ದುಃಖ ಅನಿಸ್ತತಿ. ಆಮೇಲೆ ಇಂಜಿನಿಯರಿಂಗ್ ಮಾಡಿ ನಾವ್ ಕೆಲ್ಸಕ್ಕೆ ಹೋಗ್ಬೇಕು, ನನ್ ಮಗಳು ಹೋಗ್ಬೇಕು ಅಂತ ಅವ್ರಿಗೂ ತುಂಬಾ ಆಸೆ ಇರುತ್ತೆ. ಆದ್ರೆ ಅಲ್ಲಿ ಏನಾದ್ರು ಸ್ವಲ್ಪ ಎಡವಟ್ಟಾಗಿ ಇದೆ, ಹಿಂಗೆ ಮೇಡಮ್ ಅವ್ರು ಹೇಳಿದ್ರಲ್ಲ ಬೆಳಗಿಂದ, ಅದು ಸ್ಟೂಡೆಂಟ್ಗಳಿಗೆ ಹೇಳೋ ಮಾತೇ ಬೇರೆ, ತಂದೆ ತಾಯಿಗಳಿಗೆ ಹೇಳೋ ಮಾತೇ ಬೇರೆ. ತಂದೆ ತಾಯಿಗಳಿಗೆ ಏನ್ ಹೇಳ್ಬೇಕು ಅದನ್ನೆಲ್ಲ ಹೇಳಿದ್ದಾರೆ, ಸ್ಟೂಡೆಂಟ್ಗಳಿಗೆ ಏನ್ ಹೇಳ್ಬೇಕು ಎಲ್ಲರೂ ಹೇಳಿದ್ದಾರೆ. ಸ್ಟೂಡೆಂಟ್ಗಳಿಗೆ ಇದ್ರೆ ಒಂದ್ ಮಾತು ಹೇಳ್ತೀನಿ, ದಯವಿಟ್ಟು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಓದಿಸಿರ್ತಾರೆ. ಶ್ರೀಮಂತರ ಬಗ್ಗೆ ಹೇಳಲ್ಲ, ಬಡವ್ರ ಬಗ್ಗೆ ಹೇಳ್ತಾ ಇದೀನಿ. ಅವರಿಗೆ ಮೋಸ ಮಾಡ್ಬೇಡ್ರಿ ದಯವಿಟ್ಟು. ಒಂದು ಅವರಿಗೆ ಬಹಳ ಖುಷಿ ಅನ್ಸೋದೇನು ಅಂದ್ರೆ, ನನ್ನ ಮಗಳು ಅಥವಾ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಅವ್ನ್ ಇಂಥ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಕ್ಕೆ ತುಂಬಾ ಖುಷಿ ಇರ್ತತಿ. ಆ ಒಂದು ಮರ್ಯಾದೆ ಒಂದು ಇಟ್ಕೊಂಡು ದಯವಿಟ್ಟು ಎಲ್ಲಾ ಸ್ಟೂಡೆಂಟ್ಗಳು ತಂದೆ ತಾಯಿಗಳಿಗೆ ಹೆಸರು ತಗೊಂಬರ್ರಿ ಅಂತ ಹೇಳಿ, ಈ ಕೋಚಿಂಗ್ ನನಗೆ ಅಷ್ಟಾಗಿ ನಮಗೆ ಇರ್ಲಿಲ್ಲ. ನನ್ ಮಗಳು ಬಹಳ ಇಲ್ಲ, ಮೇಡಮ್ ಅವರು ಬಹಳ ಚೆನ್ನಾಗ್ ಮಾಡ್ತಾರೆ, ನಾನು ಓದೇ ಹೋಗ್ತೀನಿ, ನಾನೇನು ಡೈರೆಕ್ಟ್ ಆಗಿ CET ಎಕ್ಸಾಮ್ ಬರೆಯಮ್ಮ, CET ರ್ಯಾಂಕ್ ಬಂದ್ರೆ ಹೋಗು, ಇಲ್ಲಾಂದ್ರೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಈ ಮೇಡಮ್ ಅವ್ರನ್ನ ನೋಡಿದ್ಮೇಲೆ, ಈ ಮೇಡಮ್ ಅವ್ರ ಒಂದ್ ತಿಂಗಳಾದ್ರು ಒಂದು ದಿವಸ ನಾವೆಲ್ಲ ಕಲ್ತಿದೀವಿ. ಇವತ್ತು ಅವ್ರು ಹೇಳೋದೆಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ರಾಜಕಾರಣಿಗಳು ಭಾಷಣನೇ ಬೇರೆ, ಎಜುಕೇಟೆಡ್ ಭಾಷಣಗಳೇ ಬೇರೆ. ಹಂಗಾಗ್ಬಿಟ್ಟು ಸ್ಟೂಡೆಂಟ್ಗಳು ಬಹಳ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದಾರಂತೆ. ನಾನ್ ನೋಡಿಲ್ಲ, ಇವತ್ತೇ ನೋಡಿದ್ದು. ಹಂಗಾಗಿ ಮೇಡಮ್ ಅವ್ರು ಬಹಳ ಒಳ್ಳೇದು. ನಮ್ಗೂ ಸಾಕಷ್ಟು ಬೆಳಗ್ಗೆ ನಮಗ್ ಕುಂತೆ ಬೇಜಾರ ಅನಿಸ್ತತಿ ಬೆಳಗಿಂದ. ಹೌದಾ? ಅವ್ರು ಎಷ್ಟು ನಮ್ ಬಗ್ಗೆ ಆಗ್ಲಿ ಸ್ಟೂಡೆಂಟ್ ಬಗ್ಗೆ ಆಗ್ಲಿ ಬೆಳಗಿಂದ ಅವ್ರು ಟ್ರೈನಿಂಗ್ ಕೊಡ್ತಾ ಇದಾರೆ ಅಂದ್ರೆ, ಅವ್ರ ಮನ್ಸು ಅವ್ರ ಇದು ಹೆಂಗಾಗಿರ್ಬೋದು. ಈಗ ಎಲ್ಲರೂ ಸಾಮಾನ್ಯವಾಗಿ ಪಾಠ ಮಾಡ್ತಾರೆ. ಈ ಗೌರ್ಮೆಂಟ್ ಕಾಲೇಜೇ ಬೇರೆ, ಪ್ರೈವೇಟ್ ಕಾಲೇಜೇ ಬೇರೆ. ಹೇಳಿದ್ವಲ್ಲ ಅದನ್ನೇ, ಗೌರ್ಮೆಂಟ್ ಕಾಲೇಜ್ ಅವ್ರಿಗೆ ಪೇಮೆಂಟ್ ಬರುತ್ತೆ, ಸಂಬಳ ಬರುತ್ತೆ, ಅವ್ರು ಕಲ್ರಿ ಬಿಡ್ಲಿ ಅಂತ ಪಾಠ ಮಾಡೋಗ್ತಾರೆ. ಈ ಪ್ರೈವೇಟ್ ಕಾಲೇಜ್ಗಳಿಗೆ ಟ್ರೈನಿಂಗ್ ಕಳ್ಸಿದ್ರೆ ಇದು ಹೆಂಗೆ ಪ್ರೈವೇಟ್ಗೂ ಗೌರ್ಮೆಂಟ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಂಗಾಗಿ ಒಂದು ತಿಂಗಳಾದ್ರೂ ನಮ್ಮ ಸ್ಟೂಡೆಂಟ್ಗಳನ್ನ ಇಂಥ ಮೇಡಮ್ ಅವ್ರ ಹತ್ರ ಟ್ರೈನಿಂಗ್ ತಗೊಂಡ್ರೆ, ಟ್ರೈನಿಂಗ್ ಕೊಡ್ಸಿದ್ರೆ ಅವ್ರ ಜೀವನದಾಗ ಉದ್ಧಾರ ಆಗ್ತದೆ ಅಂತ ನಾವು ಹೇಳಕ್ ಬಯಸ್ತೀವಿ.